ಕಾರ್ಮಿಕರ ಬಲಿ ಪಡೆದಿದ್ದಂಥ ಕಾಡಾನೆ ಸೆರೆಗೆ ಆಪರೇಷನ್ ಮುಂದಾಗಿದೆ. ಸಕ್ರೆಬೈಲು ದುಬಾರಿಯ ಕುಮ್ಕಿ ಆನೆಗಳಿಂದ ಈ ಕಾರ್ಯಾಚರಣೆ ಸಾಗ್ತಾ ಇದೆ. ಕಾರ್ಮಿಕರನ್ನ ಬಲಿ ತೆಗೆದುಕೊಂಡಿತ್ತು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿಗೆ ಅನೇಕ ಜನ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಈಗ ಕುಮ್ಕಿ ಆನೆಗಳು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಹುಣಸೆಹಳ್ಳಿ ಸಮೀಪ ಕಾರ್ಯಾಚರಣೆಗೆ ಚಾಲನೆ ಸಿಕ್ಕಿದೆ. ಕಾಡಾನೆ ಸೆರೆಗೆ ಭೀಮಾ, ಮಹೇಂದ್ರ, ಲಕ್ಷ್ಮಣ, ಜೂನಿಯರ್ ಅರ್ಜುನ, ಸಾಗರ್, ಭೀಷ್ಮ ಅಖಾಡಕ್ಕಿಳಿದಿದ್ದಾರೆ. 3 ದಿನದ ಹಿಂದೆ ಕಾರ್ಮಿಕರನ್ನು ಬಲಿ ತೆಗೆದುಕೊಂಡಿತ್ತು ಕಾಡಾನೆ. ಹಾವೇರಿ ಮೂಲದ ಯಲ್ಲಪ್ಪ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ರು. ಇದೀಗ ಆ ಕಾಡಾನೆ ಸೆರೆಗೆ ಸಾಕು ಆನೆಗಳು ಅಥವಾ ಕುಮ್ಕಿ ಆನೆಗಳು ಅಂತ ಏನು ಕರಿತೀವಿ ಸಜ್ಜಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ 2 ತಿಂಗಳ ಹಿಂದೆ ಕಾರ್ಮಿಕರ ಮೇಲೆ ದಾಳಿಯಾಗಿತ್ತು. ಸ್ಪೈನಲ್ ಕಾರ್ಡ್ ಕಳೆದುಕೊಂಡಿದ್ದ ಕಾರ್ಮಿಕ ಸೆರೆಗೆ ಅನುಮತಿ ನೀಡಿದ ತಕ್ಷಣ 4 ದಿನದ ನಂತರ ಕಾರ್ಮಿಕರನ್ನು ಬಲಿ ಪಡೆದಿತ್ತು. ಹುಣಸೆಹಳ್ಳಿ ಪುರ ಸಮೀಪದ ಕಾಫಿ ತೋಟದಲ್ಲಿ ಕಾರ್ಮಿಕ ಸಾವನ್ನಪ್ಪಿದ್ದ. ಕಾರ್ಮಿಕ ಸಾವಿನ ನಂತರದಲ್ಲಿ ಮಲೆನಾಡಿನಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಬಾಳೆಹೊನ್ನೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ನಡೆದಿತ್ತು. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಇದು ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ನಡೆದಿತ್ತು. Hello.